ಅಕ್ಕ ನೀವು ಹಳ್ಳಿನ ದತ್ತು ತಗೊಂಡಿದ್ದೀರಾ? ದತ್ತಕ್ ತಗೊಂಡಿರೋದ್ ನಿಜ ಪುಟಿ, ಆದ್ರೆ ನಾನಲ್ಲ, ಅಲ್ಲಿದಾರಲ್ಲ ಅವರು. ಕೇಳ್ತಿ ಬರ್ತಿದ್ದನ್ನ ಇನ್ಯಾರು ನಾನೇ ಬರ್ತಿದ್ದು. ಹೇಗಿದೆ ಭಾಗ್ಯ? ಚೆನ್ನಾಗಿದೆ ಅಕ್ಕ. ಈಗ ಒಂದ್ ಕೆಲ್ಸ ಮಾಡು, ಭಾಗ್ಯ ಇದನ್ನ ಆದಿ ಅವ್ರಿಗೆ ಕಟ್ಟು. ಅರೆ ಫ್ರೆಂಡ್ಶಿಪ್ ಬ್ಯಾಂಡು ಅತ್ತೆ, ಇದೆಲ್ಲಿಂದ ಸಿಕ್ತು ನಿಮ್ಗೆ? ಅವತ್ತು ತನ್ಮಯಿ ಅವನ್ ಫ್ರೆಂಡ್ ಕಟ್ಟೋಣ ಅಂತ ತಗೊಂಡ್ ಬಂದಿದ್ದ, ಅದಲ್ಲೇ ಇತ್ತು. ನಾನು ನನ್ನ ಫ್ರೆಂಡ್ ಕಟ್ಟೋಣ ಅಂತ ಇದನ್ನ ತಗೊಂಡ್ ಬಂದೆ. ಅತ್ತೆ, ನಿಮ್ ಫ್ರೆಂಡ್ ಕಟ್ಟಕ್ಕೆ ಅಂತ ನೀವ್ ತಗೊಂಡ್ ಬಂದಿದೀರಿ, ನೀವ್ ಕಟ್ಟಿದ್ರೇನೆ ಚಂದ, ನಾ ಯಾಕೆ ಕಟ್ಲಿ? ನಾ ಕಟ್ಟಿದ್ರೇನು ನೀ ಕಟ್ಟಿದ್ರೇನು? ಅಲ್ಲೇನ್ ಬರ್ದಿದೀನಿ, ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ. ಅಂದ್ಮೇಲೆ ಮುಗೀತು, ನೀ ಕಟ್ಟು, ಚಂದ ಅದು. ಅಲ್ಲ ಅತ್ತೆ, ಅದು ಇದು ಇಲ್ಲ ಇದು ಇಲ್ಲ, ಕಟ್ಟು ಅಂತ ಹೇಳ್ತಿಲ್ಲ, ಕಟ್ಬೇಕಂದ್ರೆ ಕಟ್ಬೇಕಷ್ಟೇ. ತಗೋ. ಹೌದು ಅತ್ತೆ, ನಿಮ್ಮಿಬ್ರು ಜಗಳ ಫ್ರೆಂಡ್ಶಿಪ್ ಎಲ್ಲ ನೋಡ್ತಾ ಇದ್ರೆ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್. ಕಟ್ಟಿ ಅದ್ಗೆ ಬಾ. ಅಹದೇವ್ರೆ, ನಂದ್ ಯಾಕೆ ಇಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದಾರೆ? ಅಲ್ಲ, ನಾನಂತದ್ ಏನ್ ಮಾಡಿದೀನಿ ಅಂತ? ನಿಮ್ಮೊಬ್ರದೇ ಹಾಕಿದಿದ್ರೆ ಸಾಕಿರ್ತಿತ್ತು ಅಲ್ವಾ? ಪರವಾಗಿಲ್ಲ ಬಿಡಿ ಭಾಗ್ಯ, ಅವ್ರು ಖುಷಿ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಈ ಮುಖಕ್ಕೆ ಇದು ಬೇರೆ ಕೇಡು. ಇನ್ನೇನಾಗುತ್ತೆ, ಎಲ್ಲ ಕಡೆ ಬಕೆಟ್ ಇರುತ್ತೆ, ಇದೇ ಆಗೋದು. ನಮಸ್ತೆ. ಬನ್ನಿ ಸರ್. ನಮಸ್ತೆ ನಮಸ್ತೆ. ಮಕ್ಕಳೇ ಹೂ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಬಿಟ್ಟಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಒಂದ್ಸಲ ಸ್ಕೂಲ್ ಖಂಡಿತ ನೋಡುವ ಸರ್. ನಾನು ಅವತ್ತು ಫೋನ್ ಮಾಡಿ ಸ್ಕೂಲ್ ಸೋರ್ತಾ ಇದೆ ಅಂತ ಹೇಳಿದ್ನಲ್ಲ ಸರ್, ನೀವು ದುಡ್ಡು ಹಾಕಿದ್ರಲ್ಲ ಸರ್, ಅದರಲ್ಲೆಲ್ಲ ರಿಪೇರಿ ಮಾಡಿಸ್ತೀನಿ ಸರ್. ತೊಂದರೆ ಇಲ್ಲ ಅಲ್ಲ? ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಅಂತ ಏನು ಸಮಸ್ಯೆ ಇಲ್ಲ ಸರ್. ಇನ್ಫ್ಯಾಕ್ಟ್ ನೀವು ಕೊಟ್ಟ ಫೆಸಿಲಿಟೀಸ್ ಇಂದ ನಮಗೆ ಹೆಲ್ಪ್ ಆಗಿದೆ ಸರ್. ಓಕೆ, ಇವಾಗ ಸ್ಕೂಲ್ ನೋಡ್ಬೋದಾ? ನೋಡ್ಬೋದು ಸರ್. ಇವ್ರು ಹೇಳದ್ ನೋಡಿದ್ರೆ ವ್ಯವಸ್ಥೆನೂ ಆಗಂಗಿದೆ. ಹಾಗಿದ್ರೆ ಆವತ್ತು ಆಫೀಸಲ್ಲಿ ಅವ್ರು ಮಾತಾಡಿದ್ದೆಲ್ಲ ಏನು? ಇಲ್ಲ ಇಲ್ಲ, ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಸರ್, ಇಲ್ಲಿ ಕಂಪ್ಯೂಟರ್ ಕ್ಲಾಸು, ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಚೆನ್ನಾಗ್ ಆಗ್ತಿದ್ಯಾ? ಏನ್ ಮೇಡಮ್, ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟರ್ಸ್ ಈ ಹಳ್ಳಿಲಿ ಕರೆಕ್ಟ್ ಆಗಿ ಕರೆಂಟೇ ಇರಲ್ಲ ಮೇಡಮ್, ಅಂತದ್ರಲ್ಲಿ ಕಂಪ್ಯೂಟರ್ ಅಂತ ಹೇಳ್ತಿರಲ್ಲ ಮೇಡಮ್. ಏನು ಕರೆಂಟ್ ಇರಲ್ವಾ? ಏನ್ ಹೇಳ್ತಿದ್ದಾರೆ ಇವರು?
ಅಲ್ಲ, ಈ ಸ್ಕೂಲ್ಗೆ ಅಂತ 20 ಕಂಪ್ಯೂಟರು ಮತ್ತೆ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗಿರೋ ಪ್ರಾಜೆಕ್ಟ್ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾನು ಅನ್ಕೊಂಡಿರೋದೆಲ್ಲ ಸತ್ಯ. ಆದಿಯವ್ರು ಮಾಡ್ತಾ ಇರೋ ಒಳ್ಳೆ ಕೆಲ್ಸಕ್ಕೆ ಯಾರೋ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಭಾಗ್ಯ ಭಾಗ್ಯ, ದೇವ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಅಲ್ಲ, ಸ್ಕೂಲ್ ನೋಡಕ್ಕೆ ನನ್ಗೂ ಕಾಯ್ತಾ ಇದ್ದೆ, ನೀವು ಬರ್ಲೇ ಇಲ್ಲ. ಹಾ ಬರ್ತೀನಿ. ಬನ್ನಿ ಹೋಗೋಣ. ಒಂದ್ ನಿಮಿಷ, ನಾನು ಮಕ್ಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಜಾಯ್ನ್ ಆಗ್ತೀನಿ. ಸರಿ. ಹಾ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ನೀವು ಬರ್ತೀರಾ? ಸರಿ, ಬನ್ನಿ. ಮಕ್ಳ, ಎಲ್ರು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಮಕ್ಳ, ನಿಮ್ಗೆ ಬುಕ್, ಪೆನ್ನು, ಪೆನ್ಸಿಲ್ಸ್ ಎಲ್ಲ ಸಿಕ್ಕಿದ್ಯಾ? ಹಾ, ನಮಗೆಲ್ಲ ಸಿಕ್ಕಿದೆ. ಹಾಗಾದ್ರೆ ನೀವೆಲ್ಲರೂ ಸ್ಕೂಲ್ಗೆ ಖುಷಿಯಾಗಿ ಬರ್ತಿದ್ದೀರಿ ಅಂತ ಆಯ್ತು. ಹ್ಞೂ ಅಕ್ಕ, ಮೊದ್ಲೆಲ್ಲ ನಮಗ್ ಅಪ್ಪ ಅಮ್ಮ ಸ್ಕೂಲಿಗೆ ಕಳ್ಸಕ್ಕೆ ಹೋಗ್ತಿರ್ಲಿಲ್ಲ. ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯ, ಬುಕ್ಕು ಬ್ಯಾಗ್ ಎಲ್ಲ ನಾನೇ ಕೊಡ್ಸ್ಬೇಕು, ಸುಮ್ಮನೆ ದುಡ್ಡು ವೇಸ್ಟ್ ಅಂತಿದ್ರು. ಅದ್ರ ಬದ್ಲು ನನ್ ಜೊತೆ ಕೆಲ್ಸಕ್ ಬಾ ಅಂತಿದ್ರು. ಆದ್ರೆ ಈಗ ಎಲ್ಲ ಸ್ಕೂಲಲ್ಲೇ ಫ್ರೀ ಆಗಿ ಕೊಡ್ತಾರೆ. ಇದೆಲ್ಲ ಗೊತ್ತಾದ್ಮೇಲೆ ತುಂಬಾ ಖುಷಿಯಾಗಿ ಅಪ್ಪ ಅಮ್ಮನೇ ಕಳಿಸ್ತಾರೆ. ಓ ಹೌದಾ? ಅಕ್ಕ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಕೇಳು ಪುಟ್ಟ. ನನ್ಗೂ ಸೈಕಲ್ ಕೊಡ್ಸಿ. ಸೈಕಲ್ಲ? ಯಾಕೆ, ನಿನಗ್ ಸೈಕಲ್ ಸಿಕ್ಕಿಲ್ವಾ? ನಂಗೆ ಅಂತ ಅಲ್ಲ, ನನ್ ಫ್ರೆಂಡ್ಸ್ ತುಂಬಾ ಜನಕ್ ಸಿಕ್ಕಿಲ್ಲ. ನಮ್ ಶಾಲೆಯಲ್ಲಿ 20 ಜನಕ್ಕೆ ಅಷ್ಟೇ ಸಿಕ್ಕಿರೋದು. ಏನು, 20 ಜನಕ್ಕೆ ಅಷ್ಟೇನಾ? ನಮಗ್ ಸಿಕ್ಕೇ ಇಲ್ಲ ಕೊಡ್ಸಿ. ಏನಿದು, ಈ ಸ್ಕೂಲ್ಗೆ ಇನ್ನೂ ಸೈಕಲ್ ಸ್ಯಾಂಕ್ಷನ್ ಆಗಿದೆ, ಅದಕ್ಕೆ ಬೇಕಾಗಿರೋ ಅಮೌಂಟ್ ಹೋಗಿದೆ. ಇಲ್ಲಿ ನೋಡಿದ್ರೆ ಮಕ್ಕಳು ಸೈಕಲ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದ್ ಹೇಗ್ ಸಾಧ್ಯ? ಹಾಗಿದ್ರೆ 180 ಸೈಕಲ್ ದುಡ್ಡು ಎಲ್ಲಿ ಹೋಯ್ತು? ಕಂಪ್ಯೂಟರು, ಸ್ಮಾರ್ಟ್ ಕ್ಲಾಸ್ ಬೇಕಾಗಿರೋದು ಏನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿದ್ರೆ ಸೈಕಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ, ಇದಕ್ಕೆಲ್ಲ ತೆರೆ ಎಳಿಲೇಬೇಕು. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನಮ್ಮೆಲ್ಲರಿಗೂ ಇಷ್ಟೊಂದು ಸಹಾಯ ಮಾಡಿರ್ತಕ್ಕಂಥ ಆದಿಶ್ವರ್ ಕಾಮತ್ ಅವರಿಗೆ, ಭಾಗ್ಯ ಸೂರ್ಯವಂಶ ಅವರಿಗೆ ನಮ್ಮ ಊರಿನ ಪ್ರತಿಭೆ ಕರಿಬಸಪ್ಪನವರು ಸನ್ಮಾನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಸಾಕು ನಿಲ್ಸ್ರೇನ. ಯಾಕೆ ಸರ್, ಏನಾಯ್ತು? ಈ ರೀತಿ ನಾಟಕ ಮಾಡೋರು ಸನ್ಮಾನ ಮಾಡಕ್ ಬಿಡೋದಿಲ್ಲ. ನಮ್ಮ ಊರ್ ಮರ್ಯಾದೆ ಹೋಗುತ್ತೆ. ನಾಟಕನ? ಏನ್ ನಾಟಕ? ಇಷ್ಟೊತ್ತು ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು. ಸುಳ್ಳ? ಏನ್ ಸುಳ್ಳು? ಈ ಸ್ಕೂಲಿಗೆ 20 ಕಂಪ್ಯೂಟರ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಈ ಕಂಪ್ಯೂಟರ್? ಆಮೇಲೆ 200 ಸೈಕಲ್ ಕೊಟ್ಟಿದ್ರಲ್ಲ, ಕೊಟ್ಟಿರೋದೇ 20 ಸೈಕಲ್. ಮಿಕ್ಕವ್ರಿಗೆಲ್ಲ ಕೇಳಿದ್ರೆ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಮಕ್ಕಳಿಗೆಲ್ಲ ಮೋಸ ಮಾಡ್ತಿದ್ದೀರಾ? ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಈ ರೀತಿ ಮೋಸ ಮಾಡಿದ್ರೆ ಸನ್ಮಾನ ಮಾಡ್ಬೇಕಾ? ನೋಡಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಆತರ ನಾಟಕ ಮಾಡಿ ನಮ್ಗೇನು ಯೂಸ್ ಇಲ್ಲ. ಅಯ್ಯೋ, ಈ ರೀತಿ ಡೈಲಾಗ್ ಎಲ್ಲ ಸಿನಿಮಾಲ್ ತುಂಬಾ ಸಲ ಕೇಳ್ಪಟ್ಟಿದ್ದೀನಿ. ಅಲ್ಲೇ ದೇವ್ರೆ, ಅವರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ ಕಡೆಯಿಂದ ತುಂಬಾನೇ ತಪ್ಪುಗಳಾಗಿದೆ. ಭಾಗ್ಯ, ಏನ್ ಹೇಳ್ತಿದ್ದೀರಾ? ಹೌದು ದೇವ್ರೆ, ನಮ್ ಟ್ರಸ್ಟ್ ಅಲ್ಲಿ ತುಂಬಾನೇ ಸ್ಕ್ಯಾಮ್ಗಳು ನಡೆದಿದೆ. ಆ ವಿಷಯ ಎಲ್ಲ ಗೊತ್ತಾದ್ಮೇಲೆನೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳ್ಕೋಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು. ದೇವ್ರೆ, ಇವಾಗೇನು ಮಾತಾಡೋದು ಬೇಡ.
ನಿಮ್ MD ಹೇಳ್ತಿದಾರಲ್ಲ ದುಡ್ಡು ಹೊಡೆದೀವಿ ಅಂತ. ನೀವು ನೋಡಿದ್ರೆ ಇಲ್ಲ ಅಂತೀರಲ್ಲ ಸರ್. ಚಲ ಆದ್ಮೇಲೆ ಯಾವ ಮುಖ ಹೊತ್ಕೊಂಡು ಬಂದಿದ್ರಿ ನೀವು? ನಾವ್ ಹಾಕ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳಿ ಬಾಯ್ಲಿಕ್ಕೆ ಅಷ್ಟೇ ಚಂದ. ನೋಡಿ ಪ್ಲೀಸ್, ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ನಿಜ ಹೇಳ್ಬೇಕು ಅಂತಂದ್ರೆ ಈ ತರ ಎಲ್ಲ ನನಗಾಗ್ಲಿ ಭಾಗ್ಯ ಅವ್ರಿಗಾಗ್ಲಿ ಗೊತ್ತೇ ಇಲ್ಲ. ಅವರು ರೀಸೆಂಟ್ ಆಗಿ ನಮ್ಮ ಟ್ರಸ್ಟ್ ನ ಜಾಯ್ನ್ ಆಗಿರೋ. ಚೆನ್ನಾಗಿ ದುಡ್ಡು ಮಾಡಿದ್ರೆ ಬಿಡಿ. ನೋಡಿ ಕೆಟ್ಟದಾಗ ಮಾತಾಡ, ನಮ್ ತಪ್ಪು ನಾವೇ ಪ್ರಾಯಶ್ಚಿತ್ತ ಮಾಡ್ಕೊ. ನೀವೆಲ್ಲ ಭಾಗ್ಯ ಅವ್ರ ಔಟ್ ಪಡ್ತಾ ಇದ್ದೀರಿ, ಅವರು ಆತರ ಅಲ್ವೇ ಅಲ್ಲ. ನಮ್ ಟ್ರಸ್ಟ್ ಹಾಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹಳ್ಳಿನೇ ಗೊತ್ತಾ ಇದೀವಿ. ನೋಡಿ ಭಾಗ್ಯ ಅವ್ರ ಹೆಸರಲ್ಲಿ ಇನ್ಮೇಲೆ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ನೋಡಿ ಯಾವ MDಗೆ ನೀವು ಇದ್ದೀರೋ ಅವ್ರನ್ನ ನೀವೇ ಹೊಗಳೋ ತರ ನಾನು ಮಾಡ್ತೀನಿ. ಪ್ರೋಗ್ರಾಮ್ ಚೆನ್ನಾಗ್ ಅನ್ನಿಸ್ತಾ? ನಾನು ಇಷ್ಟ ಆಯ್ತಾ ಅಥವಾ ತುಂಬಾ ಬೋರ್ ಹೊಡ್ಸುತ್ತಾ? ಇಲ್ಲ ಅಕ್ಕ, ನಿಮ್ ಪ್ರೋಗ್ರಾಮ್ ತುಂಬಾ ಇಷ್ಟ ಆಯ್ತು, ನಮಗೆಲ್ಲ ಖುಷಿ ಆಯ್ತು. ನಿಜವಾಗ್ಲೂ ಹೇಳ್ತಿದ್ಯಾ ಅಥವಾ ನಾನು ಇಲ್ಲಿರೋದಕ್ಕೆ ಹೇಳ್ತಿದ್ಯಾ? ಅಯ್ಯೋ ಖಂಡಿತ ಇಲ್ಲ, ತುಂಬಾ ಖುಷಿಯಾಗೆ ಹೇಳ್ತಿದ್ದೀನಿ. ಅಕ್ಕ, ನೀವು ಹಳ್ಳಿನ ದತ್ತು ತಗೊಂಡಿದ್ದೀರಾ? ದತ್ತಕ್ ತಗೊಂಡಿರೋದ್ ನಿಜ ಪುಟಿ, ಆದ್ರೆ ನಾನಲ್ಲ, ಅಲ್ಲಿದಾರಲ್ಲ ಅವರು. ಅಂದ್ರೆ ನಮ್ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತಾ ಅಕ್ಕ? ಖಂಡಿತ ಪರಿಹಾರ ಸಿಗುತ್ತೆ. ನಮಗ್ ಓದ್ಕೊಳಕ್ ಕರೆಂಟ್ ಎಲ್ಲ ಸರಿ ಆಗುತ್ತಾ? ಖಂಡಿತ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಸಿಗುತ್ತೆ. ಈಗ ನಮ್ಮೂರಿಂದ ಬೇರೆಯವ್ರಿಗೆ ಹೋಗಕ್ ಬಸ್ಸೇ ಇರಲ್ಲ, ಅದು ಸರಿಯಾಗುತ್ತಾ? ಖಂಡಿತ ಸಿಗುತ್ತೆ. ಹೇಳಿದ್ನಲ್ಲ, ನಿಮ್ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. Thank you so much. You're all welcome.